ಒಂದು ಸಿದ್ಧತೆ ನಡೀತಾ ಇದೆ. 4:05 ಇದ್ದಿದ್ದು ಈಗ ಸಂಜೆ 5 ಗಂಟೆಗೆ ನೂತನ ಸಚಿವರ ಒಂದು ಪ್ರಮಾಣ ವಚನ ನಡೆಯುತ್ತೆ. ಈ ಹಿಂದೆ ಸಂಜೆ 4 ಗಂಟೆಗೆ ಈ ಒಂದು ಪ್ರಮಾಣ ವಚನ ಸಮಾರಂಭ ಕಾರ್ಯ ನಿಗದಿಯಾಗಿತ್ತು. ಸಿಎಂ ಕಚೇರಿಯಿಂದ ಈ ಒಂದು ಅಧಿಕೃತವಾದಂತಹ ಮಾಹಿತಿ ಹೊರಬಿದ್ದಿದೆ. ಸಂಜೆ 5 ಗಂಟೆಗೆ ಲೋಕಭವನದಲ್ಲಿ ಪ್ರಮಾಣ ವಚನಕ್ಕೆ ಎಲ್ಲಾ ಸಿದ್ಧತೆಗಳು ಕೂಡ ನಡೆದಿವೆ. ಸಂಜೆ 5 ಗಂಟೆಗೆ ನೂತನ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಈಗ 5 ಗಂಟೆವರೆಗೂ ಕಾಯಬೇಕಾಗತ್ತೆ. ಈಗ 2:40 ಒಂದಿಷ್ಟು ಸಮಯ ಬಾಕಿ ಉಳಿದಿದೆ. ಆ ಸಮಯದಲ್ಲಿ ಏನೇನು ಬದಲಾವಣೆಗಳು ಆಗಬಹುದು, ಏನು ಪ್ರತಿಯೊಂದು ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗಬೇಕಾಗತ್ತೆ. ಈ ಸಂಪುಟ ವಿಸ್ತರಣೆ ಕೇವಲ ಹೊಸ ಸಚಿವರ ಸೇರ್ಪಡೆ ಮಾತ್ರ ಅಲ್ಲ, ಇದು ಕಾಂಗ್ರೆಸ್ನ ಮುಂದಿನ ರಾಜಕೀಯ ದಿಕ್ಕನ್ನ ನಿರ್ಧರಿಸತಕ್ಕಂಥ ಒಂದು ಪ್ರಯತ್ನ ಅಂತಾನೆ ರಾಜಕೀಯ ವಲಯದಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ. ಕಳೆದ 2 ತಿಂಗಳಿನಿಂದ ಏನು ದೆಹಲಿಯಲ್ಲಿ ಸರಣಿ ಸಭೆಗಳು ನಡೆದವು, ಮಾಜಿ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಏನು ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿ ಮನವಿಯನ್ನು ಮಾಡಿಕೊಂಡು ಇಷ್ಟು ದಿನಗಳ ಕಾಲ ಒಂದಿಷ್ಟು ಸರ್ಕಸ್ಗಳು ನಡೀತಾ ಇದ್ವು. ಇನ್ನೇನೋ ಕೊನೆ ಮೂಮೆಂಟಲ್ಲಿ ಇವತ್ತು ಆಗತ್ತೆ, ಇವತ್ತು ಅಧಿಕೃತ ಪಟ್ಟಿ ಹೊರಬೀಳುತ್ತೆ, ಅಂತಿಮ ಪಟ್ಟಿಯಲ್ಲಿ ಒಂದಿಷ್ಟು ಜನರ ಹೆಸರು ಸೇರ್ಕೊಳ್ಳುತ್ತೆ ಅನ್ನುವಂಥ ವಿಚಾರ ಬಂದಾಗ ಅಷ್ಟೊತ್ತಿಗೆ ಪ್ರೊಟೆಸ್ಟ್ ಶುರುವಾಯಿತು, ಮತ್ತೆ ಮುಂದಕ್ಕೆ ಹೋಯಿತು. ಈಗ ಫೈನಲಿ ಅಂತಿಮ ಪಟ್ಟಿ ಬಿಡುಗಡೆ ಆಗಿದ್ದು ಆಯಿತು. ಈಗ ಎಲ್ಲ ಕಡೆ ಒಂದಿಷ್ಟು ಅಸಮಾಧಾನ ಸ್ಫೋಟಗೊಂಡಿದ್ದು ನಾವು ಗಮನಿಸ್ತಾ ಇದ್ದೀವಿ. ಸಚಿವರ ಪಟ್ಟಿ ಫೈನಲ್ ಆದ ಬೆನ್ನಲ್ಲೇ ಎಲ್ಲ ಕಡೆ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ರಾಜ್ಯದ ಒಂದೊಂದು ಭಾಗದಿಂದ ಒಂದೊಂದು ಕ್ಷೇತ್ರದಿಂದಲೂ ಕೂಡ ನಮಗೆ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ. PNS ವಿಸ್ತಾರ ನ್ಯೂಸ್ಗೆ ಅದನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ಈಗ 4:05 ಇದ್ದಂಥ ಒಂದು ಪ್ರಮಾಣ ವಚನ ಸಮಾರಂಭ ಈಗ 5 ಗಂಟೆಗೆ ನಿಗದಿಯಾಗಿದೆ. ಸೊ 5 ಗಂಟೆಗೆ ಇದರ ಬಗ್ಗೆ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಮಾತನಾಡಿದ್ದಾರೆ. ಒಂದ್ಸಲ ಕೇಳಿಸ್ಕೊಂಬನ್ನಿ. ಸರ್, ಈಗ ನಿಮಗೆ ಸಚಿವ ಸ್ಥಾನ ಸಿಕ್ಕಿದೆ, ಕೊನೆಗೂ ಏನು ಹೇಳ್ತೀರಾ? ಸಂತೋಷ ಆಗ್ತಿದೆ ನನಗೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಸರ್ವರಿಗೂ ಸಮಪಾಲು ಸರ್ವೇ ಸಮಬಾಳು ಅಂತಕ್ಕಂಥ ಒಂದು ಬದ್ಧತೆಯ ಮೇಲೆ ಕೆಲಸ ಮಾಡ್ತಕ್ಕಂಥ ಪಕ್ಷ ಇದೆ ಇಡೀ ದೇಶದಲ್ಲಿ, ಅದು ಕಾಂಗ್ರೆಸ್ ಪಕ್ಷ. ಆ ದಿಕ್ಕಿನಲ್ಲಿ ನನ್ನಂಥ ಒಬ್ಬ ಹಿಂದುಳಿತಕ್ಕಂಥ ಸಣ್ಣ ಕಮ್ಯುನಿಟಿಗೆ ಇವತ್ತು ನನಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿದೆ. ಯಾಕಂದ್ರೆ 4 ಬಾರಿ ಶಾಸಕನಾಗಿದ್ದೀನಿ, ಇಡೀ ಉಪ್ಪಾರ ಸಮಾಜವನ್ನು ಪ್ರತಿನಿಧಿಸ್ತೀನಿ, ರಾಜ್ಯ ಉಪ್ಪಾರ ಸಂಘದ ಅಧ್ಯಕ್ಷನೂ ಆಗಿರೋದ್ರಿಂದ ಅದನ್ನು ಗುರುಸಿ ನನಗೆ ಕೊಟ್ಟಿದ್ದಾರೆ. ಕೊಟ್ಟಿರೋಂಥ ಅವಕಾಶದಲ್ಲಿ ಅವ್ರು ಕೊಟ್ಟಂಥ ಖಾತೆಯನ್ನು ಪಕ್ಷವನ್ನು ಸಂಘಟಿಸೋ ಜೊತೆಗೆ ನನ್ನ ಸಮಾಜವನ್ನು ಮತ್ತು ನನಗೆ ಮತ ಕೊಟ್ಟಂಥ ಸಮಾಜವನ್ನು ಕಾಯ್ತಕ್ಕಂಥಕ್ಕೆ ನಾನು ಕೆಲಸವನ್ನು ಮಾಡ್ತೀನಿ. ಸರ್, ಈಗ ಕೇವಲ 2 ವರ್ಷ ಉಳಿದಿದೆ, ಏನೆಲ್ಲ ಕನಸಿಟ್ಕೊಂಡಿದ್ದೀರಾ? ಯಾವುದೆಲ್ಲ ಕೆಲಸ ಮಾಡಬೇಕು ಅಂತ ನಿಮ್ಮ ಜಿಲ್ಲೆಗೆ? ನನ್ನ ಜಿಲ್ಲೆಗೆ ಬೇಕಾದಂಥ ಏನು ಉಳಿದಿದೆ, ನಾನು ಈಗಾಗಲೇ ಎಲ್ಲ ಶಿಕ್ಷಣ ಇಲಾಖೆಗಳನ್ನು ತಗೊಂಡೋಗಿದ್ದೀನಿ. ಕುಡಿಯೋ ನೀರಿಗೆ ಸ್ವಲ್ಪ ಸಹಕಾರ ಇದೆ, ಅದನ್ನು ಮಾಡ್ತೀನಿ. ಮತ್ತು ರಸ್ತೆಗಳದ್ದು ಈ ಟೌನ್ನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕಾಗಿದೆ, ಇನ್ನೊಂದಲ್ಲಿ 1,500 ಸೈಟ್ನ ಹಂಚಬೇಕಾಗಿದೆ. ಅದಕ್ಕೆ ಇವನು ತಗೊಂಡೋಗಿ ನಗರದ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ಹಿರಿಯರಿಗೆ ಒಂದಿಷ್ಟು ಜನಕ್ಕೆ ಸಚಿವ ಸ್ಥಾನ ಮಿಸ್ ಆಗಿದೆ, ಏನು ಹೇಳ್ತೀರಾ? ಅದು ಒಂದು ದೊಡ್ಡ ಸಮಾಜಗಳು ಒಬ್ಬರಲ್ಲೊಬ್ಬರು ಕೊಟ್ಟಿರ್ತಾರೆ, ಅದು ಅವ್ರಿಗೆ ಸೇರಿದ ವಿಚಾರ. ಓಕೆ ಸರ್, ಆಲ್ ದ ಬೆಸ್ಟ್ ಸರ್. ಇದಿಷ್ಟು ಪುಟ್ಟರಂಗ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಧ್ರುವರಾಜ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಸರ್, ಓಕೆ, ಇದೀಗ ನಮ್ಮ ಜೊತೆ ಮಾತನಾಡೋಕ್ಕೆ ಡಾಕ್ಟರ್ ಅಜಯ್ ಸಿಂಗ್ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಸರ್. ಈ ಕ್ಷಣ ತಮ್ಗೆ ಏನು ಅನಿಸ್ತಾ ಇದೆ? ಭಾಳ ಸಂತೋಷ ಅನಿಸ್ತಾ ಇದೆ. ಇವಾಗ ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರಮ್ ಸಿಂಗ್ ಸಾಹೇಬರಿಗೆ ನಾನು ನೆನೆಸ್ತಾ ಇದ್ದೇನೆ. ಅವರ ಒಂದು ಆಶೀರ್ವಾದದಿಂದ, ನಮ್ಮ ತಾಯಿಯವರ ಒಂದು ಆಶೀರ್ವಾದದಿಂದ ಇವತ್ತು ದಿವಸ ಈ ಒಂದು ಅವಕಾಶವೂ ಕೂಡ ನಮಗೆ ಸಿಕ್ಕಿದೆ. ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ನಾಯಕರು, ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ನಾಯಕರು ಎಲ್ಲರ
ಒಂದು ಪ್ರೀತಿ, ವಿಶ್ವಾಸ, ಒಂದು ನಂಬಿಕೆ, ಒಂದು ಆಶೀರ್ವಾದದಿಂದ ಅವಕಾಶ ಸಿಕ್ಕಿದೆ. ಭಾಳ ಸಂತೋಷ ಅನಿಸ್ತಾ ಇದೆ. ಕಳೆದ ಬಾರಿಗೆ ಕೂಡ ತಾವು ಮಂತ್ರಿ ಆಗಬೇಕಾಗಿತ್ತು. ಈ ಬಾರಿ ಯಾವ ಒಂದು ಮಾನದಂಡದ ಆಧಾರದ ಮೇಲೆ ತಮ್ಮ ಪರಿಗಣಿಸಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಸರ್? ಹಿಂದೆ 2023 ಆಗಬೇಕಾಗಿತ್ತು, ವಿವಿಧ ಕಾರಣಗಳಿಂದ ಆಗಿಲ್ಲ. ಈ ಬಾರಿ ಒಂದು ಪರಿಗಣಿಸಿದ್ದಾರೆ. ಇವಾಗ ಏನು ಒಳ್ಳೇದಾಗಿದೆ ಅದ್ರ ಬಗ್ಗೆ ಮಾತಾಡೋಣ. ಒಳ್ಳೇದಾಗಿದೆ, ಪಾಸಿಟಿವ್ ಆಗಿ ಇರೋಣ. ಓಕೆ ಸರ್, ಯಾವುದಾದ್ರೂ ಖಾತೆ ನಿರೀಕ್ಷೆ ಮಾಡಿದಿರಿ ಸರ್? ಈ ಥರದ್ದೇ ಒಂದು ಖಾತೆ ಕೊಟ್ಟರೆ ನಾನು ಈ ಥರ ಮಾಡಬೇಕು ಒಂದು ಥೀಮ್ ಒಂದು ಅಂದ್ಕೊಂಡಿರ್ತೀರಾ ಸರ್? ನಮ್ಮ ಮಂತ್ರಿ ಕೊಟ್ಟರೆ ಇಂಥದ್ದೊಂದು ಕೆಲಸ ಮಾಡಬೇಕು ಅಂತ ಅನಿಸಿರುತ್ತೆ. ನಮ್ಗೆ ಯಾವ ರೀತಿ ಒಲವಿದೆ? ನಾನು ಒಬ್ಬ ಡಾಕ್ಟರ್ ಇದ್ದೀನಿ, ಕರೆಕ್ಟ್, ಎಜುಕೇಟೆಡ್ ಇದ್ದೀನಿ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಅವಕಾಶ ಮಾಡಿಕೊಡ್ತಾರೆ, ಕೆಲಸ ಮಾಡೋಣ. ಸೊ ಇದಿಷ್ಟು ಡಾಕ್ಟರ್ ಅಜಯ್ ಸಿಂಗ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಹರಿ ಜೊತೆ PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಮಾಜಿ ಸಚಿವ ಶಿವರಾಜ್ ತಂಗಡಿರವರು DK ಶಿವಕುಮಾರ್ ಅವರ ಸಂಪುಟಕ್ಕೆ ಮರು ಸೇರ್ಪಡೆ ಆಗಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡಕ್ಕೆ ಖುದ್ದು ಶಿವರಾಜ್ ತಂಗಡಿಯವರು ಇದ್ದಾರೆ. ಮಾತಾಡಿ ಸರ್, ಮತ್ತೆ ಸಂಪುಟಕ್ಕೆ ಮರು ಸೇರ್ಪಡೆ ಆಗಿದ್ರ, ಈ ಕ್ಷಣ ತಮ್ಗೆ ಏನು ಅನಿಸ್ತಾ ಇದೆ? ಬಹಳ ಸಂತೋಷ ಅನಿಸ್ತಾ ಇದೆ. ನಿಜವಾಗ್ಲೂ ಈ ಕ್ಷಣದಕ್ಕೆ ಅವಕಾಶ ಮಾಡಿಕೊಟ್ಟಂತ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರಿಗೆ ಮತ್ತೊಮ್ಮೆ ಅವರ ಸಚಿವ ಸಂಪುಟದಾಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ವಿಶೇಷವಾಗಿ ನನ್ನ ಆತ್ಮೀಯ ಗೆಳೆಯರಾದಂಥ ಪ್ರಿಯಾಂಕ್ ಅವರಿಗೂ ನಾನು ನಿಮ್ಮ ಮುಖಾಂತರ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇದರ ಬೋವಿ ಸಮಾಜದ ಕೋಟಾದಡಿ ಪಾವಗಡ ವೆಂಕಟೇಶ್ ಅಥವಾ ಬೇರೆಯವ್ರನ್ನ ತಗೊಂತಾರೆ, AC ಶ್ರೀನಿವಾಸ್ ಅವ್ರನ್ನ ತಗೊಂತಾರೆ ಅಂತ ಇತ್ತು ಸರ್. ಶಿವರಾಜ್ ತಂಗಡಿಯವ್ರನ್ನ ಮತ್ತೆ ಮರು ಸೇರ್ಪಡೆ ಮಾಡ್ಕೊಳೋದ್ರಿಂದ ಯಾವ ಮಾನದಂಡ ಅನುಸರಿಸಿರ್ಬೋದು ಸರ್? ಸರ್, ಅದು ಹೈಕಮಾಂಡು ಮಾನದಂಡ ಅನುಸರಿಸಿರ್ತೈತೆ. ಬಟ್ ಸಹಜವಾಗಿ ಶಾಸಕರಾದ ಮೇಲೆ ವೆಂಕಟೇಶ್ವರು ಇರ್ಬೋದು, AC ಶ್ರೀನಿವಾಸರು ಇರ್ಬೋದು, ಅವರು ಕೇಳ್ತಾ ಇದ್ದಾರೆ, ತಪ್ಪೇನಿಲ್ಲ. ಸಮಾಜದ ಮುಖಂಡರು ಅವರು ಸಹಜವಾಗಿ ಕೇಳೋಂಥದ್ದು, ನಿರ್ಧಾರ ಮಾಡೋದು ಹೈಕಮಾಂಡು. ಮತ್ತು ಹೈಕಮಾಂಡು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸಮಾಜದ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಎಲ್ಲ ಮುಖಂಡರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಿಭಾಯಿಸಿದ್ರಿ. ಈ ಬಾರಿ DK ಶಿವಕುಮಾರ್ ಸಂಪುಟದಲ್ಲಿ ಬೇರೆ ಖಾತೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ನಾನು ಖಾತೆ ಅದು ಇದು ಅಂತ ಯಾವುದೂ ಎಕ್ಸೆಪ್ಟ್ ಮಾಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಯಾವ ಜವಾಬ್ದಾರಿಯನ್ನು ಕೊಡ್ತಾರೆ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವಂತ ಕೆಲಸವನ್ನು ಮಾಡ್ತೀವಿ. ಯುವಕರಿಗೆ ಆದ್ಯತೆಯನ್ನು ಮಾಡಿಕೊಡ್ತಾರೆ ಈ ಬಾರಿ ಅಂತ ಹೇಳಲಾಗ್ತಾ ಇದೆ ಸರ್. ಯುವಕರಿಗೆ ಕೊಟ್ಟಿದ್ದಾರೆ, ಈ ಅತಿ ಹೆಚ್ಚು ಯುವಕರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದ್ರಾಗೇನು ಎರಡು ಮಾತನೇ ಇಲ್ಲ. ಯುವಕರಿಗೆ ಮಾಡಿಕೊಟ್ಟಿದ್ದಾರೆ. ಪಕ್ಷ ಕಟ್ಟುವಂತ ಕೆಲಸವನ್ನು ಮಾಡ್ತೀವಿ ಮತ್ತು ರಾಜ್ಯ ಮೆಚ್ಚೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀವಿ. ನೀವು ಕೂಡ ಹಿರಿಯ ಸಚಿವರು ಸರ್. ಈ ಸಂಪುಟ ವಿಸ್ತರಣೆಯಲ್ಲಿ ಯಾರ ಇದು ಮೇಲ್ಗೈ ಆಗಿರ್ಬೋದು ಸರ್? ಸಿದ್ದರಾಮಯ್ಯನವ್ರ ಬಣ ಮೇಲ್ಗೈ ಅಥವಾ DK ಶಿವಕುಮಾರ, ಹೇಗೆ ಅಂತ ಆ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಸಾಹೇಬರ ಮೇಲ್ಗೈ ಏನೂ ಇಲ್ಲ, DK ಶಿವಕುಮಾರ್ ಸಾಹೇಬರ ಮೇಲ್ಗೈ ಅದು ಅವರಿಬ್ಬರ ಮೇಲ್ಗೈ. ಅವರಿಬ್ಬರು ನಮಗೆ ಒಂದು ದೊಡ್ಡ ಶಕ್ತಿ ಮತ್ತು ಹೈಕಮಾಂಡ್ ಎಲ್ಲವನ್ನ ಕೂಲಂಕಷವಾಗಿ ಅಳದೆ ತೂಗಿ ನಿರ್ಧಾರವನ್ನು ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಯಾರ ಮೇಲ್ಗೈ ಯಾರ ಕೆಳಗೈ ಅನ್ನೋ ಪ್ರಶ್ನೆನೇ ಇಲ್ಲ, ಆದ್ಯತೆ ಇದೆ. ಸೊ ಇದಿಷ್ಟು ಶಿವರಾಜ್ ತಂಗಡಿಗರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಹರಿ ಜೊತೆ PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ಲೋಕಭವನದಿಂದ ಪ್ರತ್ಯಕ್ಷವಾಗಿ ಈಗ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜನ್, ಈಗ ಲೋಕಭವನದತ್ತ ಯಾವ ರೀತಿ ಇದೆ ವಾತಾವರಣ, ಯಾವ ರೀತಿ 4:05ಕ್ಕೆ ನಿಗದಿ ಆಗಿರತಕ್ಕಂಥ ಒಂದು ಸಮಯವನ್ನ ಯಾಕೆ ದಿಢೀರಂತ 5 ಗಂಟೆಗೆ ಶಿಫ್ಟ್ ಮಾಡಲಾಯಿತು ಅಂತ? ಪ್ರಮೋದ್ ಬೊಪ್ಪಣ್ಣ, ಈಗ ನಾನೀಗ ಲೋಕಭವನದ ಮುಂಭಾಗದಲ್ಲಿ ದೃಶ್ಯ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ ಅಂತೇಳಿ. ಈಗಾಗಲೇ ಸರ್ಕಾರದ ಅಧಿಕೃತ ಗುತ್ತಿಗೆದಾರರಾಗಿರುವಂತಹ ತಿಬ್ಬಾದೇವಿ ಟೆಂಟ್ ಹೌಸ್ನ ಕಡೆಯಿಂದ ಈಗಾಗಲೇ ಲೋಕಭವನದ ಒಳಭಾಗದಲ್ಲಿ ನೂತನ ಸಚಿವರ ಪ್ರಮಾಣ ವಚನಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಿರುವಂಥದ್ದು. ಸುಮಾರು 20 ಜನ ಸಚಿವರು ಇವತ್ತು ಲೋಕಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಈಗಾಗಲೇ DK ಸಚಿವ ಸಂಪುಟದ 2ನೇ ಹಂತದ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಈ ಒಂದು ವಿಚಾರ, ಈ 20 ಜನ ಸಚಿವ ಸಂಪುಟರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರುವಂಥದ್ದು. ಏನು 4 ಗಂಟೆ 5 ನಿಮಿಷಕ್ಕೆ ಇವತ್ತು ಪ್ರಮಾಣ ವಚನವನ್ನು ನಿಗದಿ ಮಾಡಲಾಗಿತ್ತು, ಅದನ್ನು 5 ಗಂಟೆಗೆ ಮುಂದೂಡಿಕೆ ಮಾಡಲಾಗಿರುವಂಥದ್ದು. ಯಾಕೆ ಕಾರಣ ಅಂದರೆ ಒಂದು ಕಡೆಯಿಂದಾಗಿ ಭದ್ರತೆ ಜೊತೆಗೆ ಇಲ್ಲಿ ತಯಾರಿ ಆಗಬೇಕಾಗಿದೆ. ತರಾತುರಿಯಲ್ಲಿ ಏಕಾಏಕಿಯಾಗಿ ಈ ರೀತಿಯಾದಂತಹ ಅಂದರೆ ನಿನ್ನೆ ಗೊತ್ತಾಗಿತ್ತು ಈ ರೀತಿಯಾಗಿ ಲೋಕಭವನದಲ್ಲಿ
ಇವತ್ತು ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ತಯಾರಿ ಇವತ್ತು ಬೆಳಗ್ಗಿನಿಂದ ಆರಂಭವಾಗಿರುವಂಥದ್ದು. ಒಂದು ಕಡೆಯಿಂದಾಗಿ ಪೊಲೀಸರು ಭದ್ರತೆ ಬಗ್ಗೆ ತಯಾರಿಯನ್ನು ಮಾಡಿಕೊಂಡಿದ್ದರೆ ಒಳಭಾಗದಲ್ಲಿ ವೇದಿಕೆ ಕೂಡ ಸಜ್ಜಾಗಬೇಕಾಗುತ್ತೆ. ಈ ಜೊತೆಗೆ 20 ಸಚಿವರ ಪೈಕಿ ಹೊಸ ಸಚಿವರ ಹೆಸರು ಕೂಡ ಬರ್ಬೋದು. ಕೆಲವೊಂದಿಷ್ಟು ಈಗಾಗಲೇ ಫೈನಲ್ ಆಗಿರುವಂತಹ ಸಚಿವರ ಲಿಸ್ಟ್ ಏನಿದೆ, ನೇಮ್ ಏನಿದೆ, ಆ ಒಂದು ಹೆಸರು ಕೂಡ ಹೋಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಮಾತುಕತೆಗಳು ಕೂಡ ನಡೀತಿರುವಂಥದ್ದು. ಈಗಾಗಲೇ ಲೋಕಭವನದ ಮುಂಭಾಗದಲ್ಲಿ ಈಗಾಗಲೇ ವಾಹನ ಸಂಚಾರ ಏನಾಗ್ತಿದೆ, ಸಂಜೆ 4 ಗಂಟೆಯ ಬಳಿಕ ಈ ಒಂದು ಲೋಕಭವನದ ರಸ್ತೆಯಲ್ಲಿ ಸಂಪೂರ್ಣವಾಗಿ ವಾಹನ ಸಂಚಾರ ನಿಷೇಧವನ್ನು ಹೇರಿ ಪೊಲೀಸರು ಸೂಚನೆ ಕೊಟ್ಟಿರುವಂಥದ್ದು. ಈಗಾಗಲೇ ರಸ್ತೆಯ ಎರಡೂ ಬದಿಗೆ ಸಂಪೂರ್ಣವಾಗಿ ಬ್ಯಾರಿಗೇಡ್ಗಳನ್ನು ಹಾಕಿ ಪೊಲೀಸರು ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಸುಮಾರು 500ರಿಂದ 6 ಜನ ಪೊಲೀಸರ ಭದ್ರತೆಗಾಗಿ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ACP DCPಗಳಿದ್ದಾರೆ. ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ವಿಸಿಟ್ ಮಾಡಿ ಅಂದರೆ ಲೋಕಭವನಕ್ಕೆ ಬಂದು ತಮ್ಮ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಸ್ಪಷ್ಟವಾದಂತಹ ಸೂಚನೆ ಗೊತ್ತಾಗೆ ನಿರ್ದೇಶನವನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೀಬಾರ್ದು. ಒಂದು ಕಡೆಯಿಂದಾಗಿ 20 ಜನರ ಸಚಿವರ ಹೆಸರು ಫೈನಲ್ ಆಗಿದೆ. ಆದರೆ ಫೈನಲ್ ಆಗಿರುವಂತಹ ಲಿಸ್ಟ್ನಲ್ಲಿ ನಮ್ಮ ಶಾಸಕರು ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಭಿಮಾನಿಗಳು ಜೊತೆಗೆ ಒಂದಿಷ್ಟು ಶಾಸಕರ ಬೆಂಬಲಿಗರು ಈ ಲೋಕಭವನದ ಬಳಿ ಸೇರುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಗಲಾಟೆ ಮಾಡುವಂಥ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂಥದ್ದು. ಸಂಜೆ 5 ಗಂಟೆಗೆ ನೂತನ 20 ಸಚಿವರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಸದ್ಯದ ಅಪ್ಡೇಟ್ ಲಭ್ಯವಾಗ್ತಿರುವಂಥದ್ದು. ಪ್ರಮೋದ್ ಬೊಪ್ಪಣ್ಣ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಂಜನ್. ಎಸ್, ಈಗ ರಾಜ್ಯದ ಒಂದಿಷ್ಟು ಕಡೆ ಅಸಮಾಧಾನ ಸ್ಫೋಟಗೊಂಡಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಭವನದ ಮುಂದೆ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜಿಸಬೇಕಾಗಿದೆ. ಯಾಕಂದರೆ ಎಲ್ಲ ರೀತಿಯ ಭದ್ರತೆಯ ನಡುವೆ ಈ ಒಂದು ಪ್ರಮಾಣ ವಚನ ಸಮಾರಂಭ ನಡಿಬೇಕಾಗತ್ತೆ. ಯಾಕಂತ ಹೇಳಿದರೆ ಎಲ್ಲ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀರಿ, ನೀವು ಕೂಡ ನೋಡ್ತಾ ಇದ್ದೀರಿ, ನಿಮಗೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ಸೊ ಇದರ ನಡುವೆ ಈಗ 5 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಒಂದಿಷ್ಟು ಶಾಸಕರುಗಳು ಕೂಡ ಈಗ ಪ್ರಮಾಣ ವಚನ ಸ್ವೀಕರಿಸ್ತಾರೆ. 5 ಗಂಟೆಯ ಒಳಗಡೆ ಏನು ಬೇಕಾದರೆ ಬದಲಾವಣೆ ಆಗುವ ಚಾನ್ಸಸ್ ಕೂಡ ಇದ್ದಾವೆ. ಸೊ ಎಲ್ಲವನ್ನ ಕಾದು ನೋಡೋಣ. ಲೋಕಭವನದ ಮುಂದಿನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸ್ ಭದ್ರತೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಸಚಿವ ಸ್ಥಾನ ಸಿಕ್ಕಿರೋ ಖುಷಿಯಲ್ಲಿ ಯಾವ ರೀತಿ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೊ ಬೆಂಬಲಿಗರು, ಅಭಿಮಾನಿಗಳು ಎಲ್ಲ ಸಂಭ್ರಮಿಸ್ತಾ ಇದ್ದಾರೆ ಈ ಒಂದು ವಿಚಾರವನ್ನು. ಇನ್ನು ಕೆಲವರಿಗೆ ದುಃಖ ಆಗಿದೆ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ನಾವು ತೋರಿಸ್ಕೊಂಡು ಬಂದ್ವಿ, ವಿಷ ಸೇವಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಕಣ್ಣಲ್ಲಿ ನೀರು ಹಾಕೊಳ್ತಿದ್ದಾರೆ. ಇದರ ನಡುವೆ ಈಗ ಪ್ರಮಾಣ ವಚನ ಸಮಾರಂಭ ನಡೆಯುತ್ತೆ. DK ಶಿವಕುಮಾರ್ ಅವರು ಯಾವ ರೀತಿ ಅಸಮಾಧಾನಗೊಂಡಿರತಕ್ಕಂಥ ಶಾಸಕರನ್ನು ಯಾವ ರೀತಿ ಸಮಾಧಾನ ಪಡಿಸ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕು.